ನೋಡಿ, ನಮ್ಮ ಕೊಡಗೆಯಲ್ಲಿ ಕೆರೆ ತುಂಬಿ ಇದು ನಮ್ಮ ಟಾಟಾ ನಗರ ವಿಜ್ಞಾನಿಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಜ್ಞಾನಿಗಳಿರುವಂಥ ಜಾಗ. ಒಂದು ಸಣ್ಣ ಮಳೆಗೆ ಲೇವಟ್ಟೆ 1 ಅಡಿ ನೀರು ತುಂಬಿಕೊಂಡಿದೆ. ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ದಿಸ್. ದ ಬಿಗ್ಗೆಸ್ಟ್ ಕ್ವಶನ್ ಏನಂತಂದರೆ, ನಾವು ಇರಲಿಕ್ಕೆ ಮನೆ ಹೇಗೆ ಬೇಕೋ, ರೋಡ್ ಹೇಗೆ ಬೇಕೋ, ಕೆರೆ ಮತ್ತು ಸ್ಟಾಮ್ ವಾಟರ್ ಡ್ರೈನ್ಸು ಕೂಡ ತುಂಬ ಇಂಪಾರ್ಟೆಂಟು. ಲೈಫ್ ಸೇವಿಂಗ್ ಅಂತ ಹೇಳ್ತಾರೆ. ಯಾವುದೇ ಒಂದು ನಾಗರಿಕತೆ ಉಳಿಬೇಕಂತಂದರೆ ಅಲ್ಲಿರೋ ಕೆರೆಗಳು, ನದಿಗಳು ಪಾತ್ರ. ನಮಗೆ ನದಿ ಇಲ್ಲ, ಬಟ್ ಕೆರೆಗಳಿದೆ. ಆ ಮಳೆ ಬಂದಾಗ ಸ್ಟಾಮ್ ವಾಟರ್ ಡ್ರೈನ್ಸ್ನ ಇಂಟರ್ ನೆಟ್ವರ್ಕ್ಡ್ ಸ್ಟಾಮ್ ವಾಟರ್ ಡ್ರೈನ್ಸನ್ನ ನನಗಿರೋ ಮಾಹಿತಿ ಪ್ರಕಾರ, ನಮಗಿರೋ ಮಾಹಿತಿ ಪ್ರಕಾರ 3000ಕ್ಕೂ ಹೆಚ್ಚು ಪ್ರಾಪರ್ಟೀಸು ಕ್ಲಿಯರ್ ಮಾಡಬೇಕಾಗಿದೆ. ಸ್ಟಾಮ್ ವಾಟರ್ ಡ್ರೈನ್ ಮೇಲೆ ಕಟ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಸ್ಟಾಮ್ ವಾಟರ್ ಡ್ರೈನನ್ನೇ ಇಂಟರ್ ಕನೆಕ್ಟ್ ಆಗಿಲ್ಲ, ಆಮೇಲೆ ಆ ಕೆರೆಗಳು ಉಳಿದಿಲ್ಲ ಅಂತಂದರೆ ಡೆಫಿನೆಟಾಗಿ ಈ ಒಂದು ಪರಿಸ್ಥಿತಿ ನಾವೆಲ್ಲ ನೋಡಬೇಕಾಗಿದೆ. ಬೆಂಗಳೂರಿನ ಕಟ್ಟಿದಂಥ ಕೆಂಪೇಗೌಡರ ಊರಲ್ಲಿ, ಈ ಕೊಡಗೆಯಲ್ಲಿ ಕೆಂಪೇಗೌಡರ ತಾಯಿ ಮತ್ತು ಹೆಂಡತಿಯ ತವರೂರು. ನಮಗೂ ಒಂದು ಕೆರೆ ಇದೆ. ಆ ಕೆರೆಯ ಮುಂದೆ ಎಲ್ಲ ಸರ್ವನಾಶ ಮಾಡಿ, ಆ ನೀರರಿಬೇಕಾದಂಥ ಹಳ್ಳಗಳನ್ನೆಲ್ಲ ಮುಚ್ಚಿ, ಆ ಬಫರ್ ಝೋನ್ಗಳಲ್ಲೆಲ್ಲ ಮನೆಗಳು ಕಟ್ಟೋಕ್ಕೆ ಈ ಭ್ರಷ್ಟ BBMP ಯಲಹಂಕ ಝೋನ್ ಅಧಿಕಾರಿಗಳು ಅದಕ್ಕೆ ಪ್ಲ್ಯಾನ್ ಅಪ್ರೂವಲ್ಗಳೆಲ್ಲ ಕೊಟ್ಟು ಎಲ್ಲ ಅನಧಿಕೃತ. ಆಮೇಲೆ ಬೆಂಗಳೂರಿನ ಕನ್ಸ್ಟ್ರಕ್ಷನ್ ಡೆಸ್ಟ್ರಾಯ್ಡ್ ಡೆಮಾಲಿಷನ್ ಡಂಪನ್ನು ತೊಗೊಂಬಂದು ಅಲ್ಲಿ ಕೆರೆ ಮುಂದೆ ಡಂಪ್ ಮಾಡ್ತಾ ಇದ್ದಾರೆ. ಆ್ಯಸ್ ಪರ್ ಗ್ರೀನ್ ಟ್ರಿಬ್ಯುನಲ್, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಪ್ರಕಾರ ಡಂಪ್ ಮಾಡಬೇಕಾದ್ರೆ ಪರ್ಮಿಷನ್ಸ್ ಬೇಕಾಗಿದೆ. BBMP ಯಾವುದೇ ಪರ್ಮಿಷನ್ಸ್ ಇಲ್ಲ. ಅನಧಿಕೃತವಾಗಿ ಕೊಡಗೆಯಲ್ಲಿರುವ ಒಂದಷ್ಟು ರಾಜಕಾರಣಿಗಳು, ಮಾಫಿಯಾಗಳು, ಆಮೇಲೆ ಇನ್ಫ್ಯಾಕ್ಟ್ ಕೃಷ್ಣ ಬರೇಗೌಡ ಹೇಳ್ತಾ ಇದ್ರು, ಅನಧಿಕೃತ ಲೇಔಟ್ಗಳ ಮೇಲೆ ಕಣ್ಣಿಟ್ಟಿದ್ದೀವಿ ಅಂತ. ಸ್ವಂತ ಅವರ ಕ್ಷೇತ್ರದಲ್ಲೇ ಗಬ್ಬುನಾಥ ಹೊಡಿತಾ ಇದೆ. ನೀರು ತುಂಬೋಗಿ ಕೆರೆ ನೀರು ಈ ಥರ ಆಗ್ತಾ ಇದೆ. ಇದು ಅವರಿಗೆ ಓಟ್ ಕೊಡುವಂಥ ಟಾಟಾ ನಗರ ನಿವಾಸಿಗಳ ಲೇಔಟು, ಟಾಟಾ ನಗರ ಅಂತ. ಯಾವ ಪರಿಸ್ಥಿತಿಗೆ ಬಂದಿದೆ ನೋಡಿ, ಬಸ್ಸೇ ಮುಳುಗೋಗ್ತಾ ಇದೆ. ದಿಸ್ ಈಸ್ ದ ಸ್ಟೇಜ್. ಗ್ರೇಟರ್ ಬ್ಯಾಂಗ್ಳೂರು ಅಂತಂದರೆ ಬೆಂಗಳೂರು ತುಂಬ ಕಸ, 7,000 ಟನ್ ಕಸ. ಆಮೇಲೆ ಕುಡಿಯೋ ನೀರನ್ನು ಬಿಲ್ಡರ್ಗಳಿಗೆ ಮಾರ್ಕೊಳೋದು, ಜನರಿಗೆ ಕುಡಿಯೋ ನೀರಿಗೆ ಹಾಹಾಕಾರ ತರೋದು, ಸ್ಟಾಮ್ ವಾಟರ್ಗಳನ್ನ ಮುಚ್ಚಾಕೋದು, ಕೆರೆಗಳನ್ನ ಮಾರಿ ತಿಂದು ಬಿಸಾಕೋದು. ಆಮೇಲೆ ಮಳೆ ಬಂದಾಗ ಬಾಯಿ ಬಡ್ಕೊಳೋದನ್ನ ಗ್ರೇಟರ್ ಬ್ಯಾಂಗ್ಳೂರು ಅಂತ ಹೇಳ್ಕೊಬೇಕು ಅಂತ ಇನ್ಚಾರ್ಜ್ ಆದಂಥ DK ಶಿವಕುಮಾರ್ ಅವರೇ, ಬರೀ ನಿಮ್ಮ ಪ್ರೆಸ್ ಮೀಟ್ಗಳು, ಬರೀ ನಿಮ್ಮ ಭಾಷಣಗಳಿಂದ ಬ್ಯಾಂಗ್ಳೂರು ಚೇಂಜ್ ಆಗಲ್ಲ. ನಿಷ್ಠಾವಂತ ಲೀಡರ್ಶಿಪ್ ಬೇಕಾಗಿದೆ. ಭ್ರಷ್ಟರನ್ನ ಇಟ್ಕೊಂಡು ಯಾವತ್ತೂ ಕೂಡ ಬೆಂಗಳೂರನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಬೆಂಗಳೂರನ್ನ ಆಲ್ರೆಡಿ ಸರ್ವನಾಶ ಮಾಡಿದ್ದಾಯಿತು. ಈ ಗತಿಗೆ ತಂದಿಟ್ಟಿದ್ದೀರಾ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ವಾಯ್ಸ್ ಮಾಡಬೇಕಾದ್ದು ನಮ್ಮ ಕೆಲಸ. ಸಂವಿಧಾನ ಕೊಟ್ಟಿರುವಂಥ ಹಕ್ಕು. ಕೇಳೋದು ಬಿಡೋದು ನಿಮ್ಮ ಹಣೆ ಬರ. ಅನುಭವಿಸಿ ಬೆಂಗಳೂರಿಗರೇ. ಥ್ಯಾಂಕ್ ಯು.